ಸೊ ಆನ್ಲೈನ್ ಗೇಮು ರಮ್ಮಿ ನಿಷೇಧ ಮಾಡಬೇಕು ಏನು ಪ್ರಸ್ತಾಪ ಮಾಡಿದ್ರೆ ಏನು ಆ್ಯಕ್ಚುಲಿ ಏನಾಗಿದೆ ಮತ್ತು ಏನು ನಿಮ್ಮ ಡಿಮ್ಯಾಂಡ್ ಏನು? ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ, ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ರಮ್ಮಿ ಆಡಿ ಕೋಟ್ಯಾಂತರ ರೂಪಾಯಿ ಗೆಲ್ಲಿ ಅಂತೇಳಿ ಅಡ್ವರ್ಟೈಸ್ಮೆಂಟು ಪ್ರತಿ ಸಾರು ಬರ್ತಾನೆ ಇರ್ತದೆ. ಅದರಲ್ಲೆಲ್ಲ ಈಗ ಏನಾಗ್ತದೆ, ಶ್ರೀಮಂತರನ್ನ ಹಿಡಿದು ಆಟೋ ಡ್ರೈವರ್ಸು, ಕಾರ್ ಡ್ರೈವರ್ಸು, ಕೂಲಿ ಕಾರ್ಮಿಕರು ಲಕ್ಷಾಂತರ ಜನ ಈ ಆನ್ಲೈನ್ ರಮ್ಮಿಗೆ ಬಿದ್ದು ಅವ್ರ ಫ್ಯಾಮಿಲಿ ಕಂಪ್ಲೀಟು ಸಫರ್ ಆಗ್ತಿದ್ದಾರೆ. ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಾನು ಗೃಹ ಮಂತ್ರಿಗಳಿಗೆ ಏನು ಮಾಡಿದ್ದಾರೆ, ಇವರೇನೋ ಕಾನೂನು ತಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅವ್ರು ಸ್ಟೇ ಮಾಡಿಸ್ಬಿಟ್ಟಿದ್ದಾರೆ. 1 ವರ್ಷ ಆಗಿದೆ. ಅದರಿಂದ ನಾನು ಯಾವುದೇ ಸರ್ಕಾರ ಆಗಲಿ, ನಮ್ಮದೇ ಇರಲಿ, ಇನ್ನೊಬ್ಬ ಸರ್ಕಾರ ಇರಲಿ, ಈ ಥರ ಆನ್ಲೈನ್ ಏನು ಗೇಮ್ ಇದೆ ಇಸ್ಪೀಟ್ ರಮ್ಮಿದು, ಅದನ್ನ ಕೂಡಲೇ ರದ್ದುಪಡಿಸ್ಬೇಕು. ರದ್ದುಪಡಿಸದೆ ಹೋದರೆ ಕೋಟ್ಯಾಂತರ ಜನ ಇದರಲ್ಲಿ ಸಫರ್ ಆಗ್ತಾರೆ. ಹೈಯೆಸ್ಟು ಸಫರ್ ಆಗ್ತಾರೆ ಅಂದರೆ ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸ್ಗಳು, ಈ ಥರದವರು ಲಕ್ಷಾಂತರ ಜನ ಆಗ್ತಿದ್ದಾರೆ. ಲಕ್ಷಾಂತರ ಜನ ಪ್ರಾಣ ಕಳ್ಕೊತಿದ್ದಾರೆ. ಯುವಕರಂತೂ ಇದಕ್ಕೆ ಆನ್ಲೈನ್ ಮೊಬೈಲಲ್ಲೇ ರಮ್ಮಿನ ಆನ್ಲೈನ್ ಆಟ ಆಡ್ತಕ್ಕಂಥ ಅದಕ್ಕೆ ಚಾಲನೆ ಆಗ್ಬಿಟ್ಟಿದೆ. ಅದಕ್ಕೆ ಗೃಹ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಆದಷ್ಟು ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ಕೇಸ್ನ ವಜಾ ಮಾಡಿಸಿ, ಸ್ಟೇ ವೆಕೇಟ್ ಮಾಡಿಸಿ, ಏನು ಕಾನೂನು ಇದಲ್ಲ ಕಾನೂನನ್ನು ಬಿಗಿ ಮಾಡಿ, ಯಾವ ಕಾರಣಕ್ಕೂ ಆನ್ಲೈನ್ ರಮ್ಮಿಯನ್ನು ಈ ಥರ ಮೋಸದಾಟನ್ನು ಆಡಬಾರ್ದು ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡಿದ್ದೇನೆ. ಆಯಿತು, ಶೀಘ್ರದಲ್ಲೇ ಸುಪ್ರೀಂ ಕೋರ್ಟನ್ನು ಸ್ಟೇ ವೆಕೇಟ್ ಮಾಡ್ತೀನಿ ಅಂತೇಳಿ ಮುಖ್ಯ ಗೃಹ ಸಚಿವರು ಹೇಳಿದ್ದಾರೆ. ನೂರಾರು ಕುಟುಂಬಗಳು ಬೀದಿ ಬರ್ತದವಲ್ವ? ಬರ್ತಾ ಇದೆ, ಅದನ್ನೇ ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ನೂರಾರು ಕುಟುಂಬಗಳು ಬೀದಿಗೆ ಬರ್ತಾವೆ. ಕೂಲಿ ಕಾರ್ಮಿಕರು ಲಕ್ಷಾಂತರ ಜನ ಫ್ಯಾಮಿಲಿ ಸಫರ್ ಆಗ್ತಿದ್ದಾರೆ. ಇದು ಸರಿಪಡಿಸಿ ಅಂತ ಹೇಳಿದ್ದೀನಿ. ಸ್ಟಾರ್ಸ್ ಎಲ್ಲ ಅಂತ ಕೊಟ್ಟು ಪ್ರಸ್ತಾಪ ಮಾಡಿ ಸರ್ ನಿಮ್ಮ ಡಿಮ್ಯಾಂಡ್? ಆ ಥರ ಕೊಡೋದು ಒಳ್ಳೆಯದಲ್ಲ. ಫಿಲಮ್ ಸ್ಟಾರ್ಸ್ಗಳು ಈ ಥರ ಎಲ್ಲ ಆನ್ಲೈನಲ್ಲಿ ಸಾವಿರಾರು ಜನ ಸಾವನ್ನ ನೋವಿನ ಮಧ್ಯೆ ಓಡಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ನೂರಾರು ಜನ ಸತ್ತಿದ್ದಾರೆ. ಇಂಥ ಒಂದು ಮೋಸ ಮಾಡೋವಂಥ ಗೇಮು, ಫಿಲಮ್ ಆ್ಯಕ್ಟ್ರುಗಳೆಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಮನೆ ಹಾಳು ಮಾಡ್ದಂಗೆ ಕೆಲಸ. ಈ ಮನೆ ಹಾಳು ಕೆಲಸನ ಯಾರೂ ಮಾಡಬಾರ್ದು. ಲಕ್ಷಾಂತರ ಕೂಡ ನಮ್ಮ ಕಣ್ಣು ಮುಂದೆನೇ ಹಾಳಾಗೋಗಿದೆ. ದಯವಿಟ್ಟು ಈ ಆನ್ಲೈನ್ ಗೇಮ್ ಸರ್ವನಾಶ ಮಾಡಿಬಿಡುತ್ತೆ. ರಮ್ಮಿ ಇದು ಸರ್ವನಾಶ ಮಾಡಾಕ್ತೈತೆ. ರಮ್ಮಿ ಇದನ್ನು ಸ್ಟಾಪ್ ಮಾಡಬೇಕು. ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೀವಿ. ಆನ್ಲೈನ್ ರಮ್ಮಿ ನಿಷೇಧ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರಸ್ತಾಪ ಆಯಿತು. ಖಂಡಿತ ನಿಷೇಧ ಮಾಡಬೇಕು. ಇದು ಒಳ್ಳೆಯದಲ್ಲ, ಇದು ಮಾರಕವಾಗಿದೆ. ಯುವಕರ ಮತ್ತು ಬಡವರ ಎಲ್ಲರ ಭವಿಷ್ಯ ನಿರ್ನಾಮ ಮಾಡ್ತಿರೋವಂಥದ್ದು ಆನ್ಲೈನ್ ಗೇಮಿಂಗು, ರಮ್ಮಿ. ಹಾಗಾಗಿ ರಮ್ಮಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡೋಂಥದ್ದು. ಒಂದು ಅಧಿಕಾರ ಇದೆಯಾ ಸರ್? ಅಧಿಕಾರ ಖಂಡಿತ ಇದೆ ಅಲ್ವಾ? ಸರ್ಕಾರಕ್ಕೆ ಅಧಿಕಾರ ಇಲ್ಲದೆ ಇನ್ನು ಯಾರಿಗೆ ಅಧಿಕಾರ ಇದೆ? ಪರಮೇಶ್ವರ್ ಹೇಳ್ತಾ ಇದ್ರು ಈ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾರೆ ಅನ್ನೋದಿದೆ. ಕೋರ್ಟಲ್ಲಿ ಸ್ಟೇ ತೊಗೊಂಡಿರೋದಿದ್ರೂ ಸಹ ಆ ಕೋರ್ಟಲ್ಲಿ ತೆರವುಗೊಳಿಸುವಂಥದ್ದಾಗಬೇಕು, ಸ್ಟೇ ತೆರವುಗೊಳಿಸುವಂಥದ್ದಾಗಬೇಕು. ಇದು ಯಾವುದೇ ಕಾರಣದಲ್ಲೂ ಇದಕ್ಕೆ ಉತ್ತೇಜನ ಸಿಗುವಂಥದ್ದು ಆಗಬಾರ್ದು. ಈ ಬ್ಯಾನ್ ಸಂಬಂಧಪಟ್ಟ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಯ್ತು, ಏನು ಅನಿಸುತ್ತೆ? ನೋಡಿ, ಈ ಆನ್ಲೈನನ್ನು ಬ್ಯಾನ್ ಮಾಡಲೇಬೇಕು. ಎಷ್ಟೋ ಆನ್ಲೈನ್ ರಮ್ಮಿ, ಯಾಕಂತ ಹೇಳಿದ್ರೆ ಎಷ್ಟೋ ಕುಟುಂಬಗಳು ಅವರ ಜೀವನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈಗಲೂ ಕೆಲವು ಸುಸೈಡ್ಗಳು ನಡೀತಿರೋದು ಈ ಆನ್ಲೈನ್ ರಮ್ಮಿಯಿಂದ. ಬೇರೆ ಬೇರೆ ಹೆಸರಿನಲ್ಲಿ ಯಾವುದು ಅಧಿಕೃತವಾಗಿರುವಂತೆಲ್ಲ, ಯಾರು ಲೈಸೆನ್ಸ್ಗಳನ್ನು ಪಡ್ಕೊಳ್ಳೋದಿಲ್ಲ. ನಾವು ಕೂಡ ಇದರ ಪರವಾಗಿದ್ದೇವೆ, ಯಾರು ಬ್ಯಾನ್ ಮಾಡುವ ಪರವಾಗಿದ್ದೇವೆ. ಎಲ್ಲಿ ಆನ್ಲೈನ್ಗಳು ನಡೀತದೆ ಅದರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಆನ್ಲೈನ್ ರಮ್ಮಿಗಳನ್ನು ಬ್ಯಾನ್ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಇಲ್ಲ, ಅದು ಅಧಿಕಾರ ಇದೆ. ಯಾಕಂದರೆ ಪರಮೇಶ್ವರ್ ಹೇಳ್ತಾ ಇದ್ರು ಒಂದಷ್ಟು ಸುಪ್ರೀಂ ಸ್ಟೇ ಇದೆ ಅಂತಲ್ಲ, ಅದನ್ನು ಬಿಟ್ಟು ಕೂಡ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಲ್ವ ಸರ್ಕಾರ? ಯಾವುದೇ ಸ್ಟೇ ಇದೆ, ಸರಿಯಾದ ಸ್ಟೇ ಇದೆ, ಯಾರ ಹತ್ರ ಅಧಿಕೃತವಾದ ಮಾಹಿತಿಗಳು ಇಲ್ಲ. ಸ್ಟೇ ಯಾವುದಿಲ್ಲ. ಅವರು ಹೇಳ್ತಾ ಇರೋದು ಸ್ಟೇ ಇದೆ ಅಂತ. ಇವರು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ. ಯಾವುದು ಟ್ಯಾಕ್ಸ್ಗಳು ಇದರ ಮೇಲೆ ತಗೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ, ತಗೊಳ್ತಾನೂ ಇಲ್ಲ. ಅದರಿಂದ ಇದನ್ನು ಬ್ಯಾನ್ ಮಾಡಲೇಬೇಕು. ನಾವು ಕೂಡ ಇದರ ಹಿಂದೆ ನಿಂತು ಅದನ್ನು ಬ್ಯಾನ್ ಮಾಡುವಂಥ ಕೆಲಸಕ್ಕೆ ಮಾಡ್ತೀವಿ. ಸರ್ಕಾರ ಮನಸ್ಸು ಮಾಡಿದ್ರೆ, ಇಲಾಖೆ ಅಥವಾ ಸರ್ಕಾರ ಇಡೀ ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನು ಬ್ಯಾನ್ ಮಾಡಬಹುದು. ಆದರೆ ಇವೆಲ್ಲವೂ ಕೂಡ ಉದಾಸೀನ ಉತ್ತರಗಳು ಇವೆಲ್ಲ ಬೇಕಾದ್ರೆ ಬ್ಯಾನ್ ಮಾಡ್ಬೇಕಂತ ಜನರ ದೃಷ್ಟಿ. ಈಗ ತಾನೇ ಎಲ್ಲ ಜನರ ಗಮನಕ್ಕೆ ಬಂದಿದೆ. ಅನಧಿಕೃತವಾಗಿ ನಡೀತಾ ಇತ್ತು, ಈಗ ಸರ್ಕಾರದ ಗಮನಕ್ಕೆ ಬಂದಿದೆ. ಮುಂದಿನ ಹಂತದಲ್ಲಿ 1 ತಿಂಗಳಲ್ಲಿ ಅದಕ್ಕೆ ಕಠಿಣ ಕ್ರಮವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ನಮ್ಮ ಗೃಹ ಮಂತ್ರಿಗಳು ಕೂಡ ಅದರ ಬಗ್ಗೆ ಒಂದು ವಿಚಾರವನ್ನು ಹೇಳಿದ್ದಾರೆ. ಮುಂದಿನ ದಿವಸದಲ್ಲಿ ಕಠಿಣ ಕ್ರಮವನ್ನು ತೆಗೊಳ್ತೇವೆ. ಅದರ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು ಸದನದಲ್ಲಿ. ಸೊ ಎಲ್ಲರೂ ಕೂಡ ಕುಟುಂಬಗಳೆಲ್ಲ ಒಂದಷ್ಟೆಲ್ಲ ಸೂಸೈಡ್ ಮಾಡೋಂಥದ್ದು ಎಲ್ಲವೂ ಕೂಡ ಹಂತಕ್ಕೆ ಹೋಗಿರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ? ನಾನು ಈ ಪ್ರಶ್ನೆ ಗೃಹ ಸಚಿವನ ಕೇಳಿದ್ದೆ. ಬಹುಶಃ ಪ್ರತಿ ಸ್ಥಾನ 23-24 ಅವ್ರು 846 ಪ್ರಕರಣ ಬೆಳಗ್ಗೆ ಬಂದೆ ಅಂತ ಹೇಳಿದರು. ಇದು ಕ್ರಮೇಣವಾಗಿ ಕರೋನಾಗಿಂತ ಡೇಂಜರೇ ಗ್ರಾಮೀಣ ಪ್ರದೇಶದಲ್ಲಿ ಈ ವಯಸ್ಸು ಹುಡುಗರಿಗೆ ಅಂಟ್ತಾ ಇದೆ.
ಇವತ್ತು ನನ್ನ ಒಂದು ಇದರಲ್ಲಿ ನನ್ನ ಒಂದು ಮುಳಬಾಗಿಲು ಕ್ಷೇತ್ರದಲ್ಲಿ ಸಾಕಷ್ಟು ಈ ಬೆಟ್ಟಿಂಗ್ ದಂಧೆ ಈ ಆನ್ಲೈನು ತುಂಬ ಜಾಸ್ತಿ ಆಗಿದೆ. ಇದೊಂದೇ ಥರ ನೋಡಿದಾಗ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಈ ಈ ಗ್ರಾಮೀಣ ಪ್ರದೇಶ ಹುಡುಗರಿಗೆ ಇದು ಅಂಟ್ತಾ ಇದೆ. ಇದೊಂದು ದಿವಸ ಮುಂದೆ ಏನಾದರೂ ಪೊಲೀಸ್ ಇಲಾಖೆ ವಿಶಿಷ್ಟವಾದ ತಂಡವನ್ನು ರಚಿಸಿ ಇದನ್ನು ತಡೆದೇ ಇದ್ದರೆ ಮುಂದಿನ ದಿವಸ ಇಡೀ ಮಾರ್ಗವಾಗುತ್ತೆ ಅನ್ನೋದು ನನ್ನ ಇದು. ಯುವಕರು ಮತ್ತೆ ಒಂದು ಕಡೆ ಕುಟುಂಬದವರು, ಕೂಲಿ ಕಾರ್ಮಿಕರು ಇವೆಲ್ಲ ಕೂಡ ಹಾಕಿ ಬೆಟ್ಟಿ ಆನ್ಲೈನ್ ರಮ್ಮಿಯಲ್ಲಿ ಸರ್ವನಾಶ. ಜನ ಈ ಮಾಲ್ಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ, ಶೋರೂಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ಈಸಿ ಮನಿ ಮಾಡಬೇಕಂತ ಈ ಆನ್ಲೈನ್ ದಂಧೆಗೆ ಆನ್ಲೈನ್ ರಮ್ಮಿಗೆ ಇಳಿದು ಸಾಕಷ್ಟು ಜನ ಕುಟುಂಬಗಳು ಹಾಳಾಗಿರ್ತಕ್ಕಂಥ ಪ್ರಸ್ತುತ ಬರ್ತಾ ಇದೆ. ಬಹುಶಃ ದಯವಿಟ್ಟು ಮುಂದಿನ ದಿವಸದಲ್ಲಿ ಏನಾದರೂ ಇದಕ್ಕೆ ವಿಶೇಷವಾಗಿ ಏನಾದರೂ ಮಾಡದೇ ಇದ್ದರೆ ಇದು ಖಂಡಿತವಾಗಿ ಸಾಕಷ್ಟು ಕುಟುಂಬಗಳು ಕಳ್ಕೊಬೇಕಾಗುತ್ತೆ. ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟರು, ಅದೇನಾಗಿದೆ ಇವು ಯಾವುದು ಕೂಡ ರಿಜಿಸ್ಟರ್ಡ್ ಅಲ್ಲ ಅಂತ. ಆದ್ದರಿಂದ ರಿಜಿಸ್ಟರ್ಡ್ ಅಲ್ಲದೇ ಇದ್ದಿದ್ದಕ್ಕೆ ಪರ್ಮಿಷನ್ ಹೇಗೆ ಕೊಟ್ಟಿದ್ದೀರಾ? ನಮ್ಮ ರಾಜ್ಯದಲ್ಲಿ ನೀವು ಅದಕ್ಕೆ ಸೈಬರ್ ಕ್ರೈಮ್ ಮುಖಾಂತರ ಇವೆಲ್ಲದನ್ನು ಕೂಡ ಬ್ಯಾನ್ ಮಾಡೋವಂಥದ್ದು ಮಾಡಿ. ಆವಾಗ ನಮ್ಮ ಗ್ರಾಮೀಣ ಪ್ರದೇಶದವರಾಗ್ಬೋದು, ಅದರಲ್ಲೂ ಸ್ವಲ್ಪ ಏನಾದ್ರು ಕೂಡ ಖರ್ಚಿಗೆ ಸಿಗ್ತಕ್ಕಂಥ ಮಕ್ಕಳು, ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಮಕ್ಕಳು ಈ ಒಂದು ದಂಧೆಗೆ ಒಳಗಾಗಿ ಸಾಕಷ್ಟು ದುಡ್ಡನ್ನ ಕಳ್ಕೊತಾ ಇದ್ದಾರೆ. ಸಾಕಷ್ಟು ಜನ ಮನೆ ಮಠ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ವಿ. ಅದರಿಂದ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದನ್ನ ಸೈಬರ್ ಕ್ರೈಮ್ ಇಲಾಖೆಗೆ ನೀವು ಒತ್ತಾಯ ಮಾಡ್ತಾರೆ. ಕಡೆ ಕುಟುಂಬದವ್ರು ನಿಮಗೂ ಕೂಡ ಗಮನಕ್ಕೆ ಬಂದಿದೆ, ಆನ್ಲೈನ್ ರಮ್ಮಿ ಮಾಡೋ ಮುಖಾಂತರ ಕುಟುಂಬದವರೆಲ್ಲ ಕೂಡ ನಾಶ ಆಗ್ತಾರಂತ ಇವೆಲ್ಲ ಕೂಡ ಇದೆ. ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಪಕ್ಷಾತೀತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಆನ್ಲೈನ್ ರಮ್ಮಿ ನಿಷೇಧ ಮಾಡಬೇಕು ಬಗ್ಗೆ ಬೆಂಬಲ ಆಗ್ತಾ ಇತ್ತು. ನಿಮ್ಮ ಅನಿಸಿಕೆ ಏನು ಮಾಡಬೇಕಾಗುತ್ತೆ ಸರ್ಕಾರ? ಈಗ ಆನ್ಲೈನ್ ಗ್ಯಾಮ್ಲಿಂಗ್ ಏನಿದೆ ಅದಕ್ಕೆ ಕಟ್ಟುನಿಟ್ಟಾದ ಲಾಸನ್ನು ಆನ್ಲೈನ್ ಗ್ಯಾಮ್ಲಿಂಗ್ ಏನಂತ ಹೇಳ್ತಾರೆ, ರಮ್ಮಿ ಮತ್ತು ಬೇರೆ ಬೇರೆ ರೀತಿಯ ಗೇಮ್ಸ್ ಇರ್ತದೆ, ಏನಿದ್ರು ಸಹ ಅದು ಜೂಜೋದು. ಅದನ್ನು ದೊಡ್ಡ ರೀತಿಯಲ್ಲಿ ಕರ್ಬ್ ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ರೂಲ್ಸ್ಗಳನ್ನು ಫಾರ್ಮುಲೇಟ್ ಮಾಡಬೇಕಂತ ಅವಶ್ಯಕತೆ ಇರ್ತದೆ. ಇದು IT ಸೆಕ್ಟರ್ಗೆ ಸಂಬಂಧಪಟ್ಟ ಆನ್ಲೈನ್ ಆದ ಕಾರಣ ಇದನ್ನು ಬಿಸ್ನೆಸ್ ಮಾಡುವಂಥವ್ರು ಬೇರೆ ಬೇರೆ ಕಡೆ ದೇಶದಲ್ಲಿ ಮಾತಲ್ಲ, ದೇಶದ ಹೊರಗಡೆ ಕೂತ್ಕೊಂಡು ಇದನ್ನು ಆಪ್ರೇಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದು ಮೋಸದ ದಂಧೆ ಕೂಡ ಮಾಡ್ತಾರಲ್ವಾ, ಅದು ಮೋಸ ಕೊಂಡು ಇರ್ತದೆ, ಅದು ಇರ್ತದೆ. ಈ ಸ್ಕ್ಯಾಮ್ಸ್ ಎಲ್ಲ ಏನು ಬರ್ತದೆ, ನಮಗೆ ಎಲ್ಲರ ಫೋನಿಗೆ ಈಗ ದಿನಕ್ಕೊಂದು 10-15 ಕಾಲು ಸ್ಕ್ಯಾಮ್ ಇದೆ ಬರ್ತದೆ, ಎಲ್ಲರ ಫೋನಿಗೂ ಬರ್ತದೆ. ಮತ್ತು ಎಷ್ಟೋ ಜನ ಮುಗ್ಧರು ಇದರಲ್ಲಿ ಸಿಕ್ಕಿ ಬೀಳ್ತಾರೆ. ಆಸೆ ಆಕಾಂಕ್ಷೆಗಳನ್ನು ಅವರಿಗೆ ತೋರಿಸ್ತಾರೆ, ಬಣ್ಣದ ಲೈಫನ್ನು ತೋರಿಸ್ತಾರೆ, ಹೀಗೀಗ ಆಗ್ತಾ ಅದರಲ್ಲಿ ಗ್ಯಾಂಬ್ಲಿಂಗ್ ಅಂತ ತೊಡಸ್ಕೊಳ್ತಾರೆ. ಒಬ್ಬರು MLA ಅವರ ಸಂಬಂಧಿಕರೊಬ್ಬರು 2 ಲಕ್ಷ ಸಂಬಳ ಇರುವಂಥವನೊಬ್ಬ ಸುಸೈಡ್ ಮಾಡ್ಕೊಳ್ಳುವಂಥ ಮಾತನ್ನು ಹೇಳಿದ್ರು. ಇದು ತುಂಬ ಇದೆ, ಇದು ಒಂದು ಉದಾಹರಣೆ ಮಾತ್ರ. ಮತ್ತು ಸ್ಕ್ಯಾಮ್ಸ್, ಆನ್ಲೈನ್ ಸ್ಕ್ಯಾಮ್ಸ್ ಸಹ ದೊಡ್ಡ ರೀತಿಯಲ್ಲಿ ಜಾಸ್ತಿ ಆಗ್ತಾಯಿದೆ. ಅದು ಸಹ ಸೀನಿಯರ್ ಸಿಟಿಸನ್ಸ್ ಯಾರಿದ್ದಾರೆ ಅವರಿಗೆ ಇದರ ಒಂದು ಬಲೆಯಲ್ಲಿ ಬೀಳುವಂಥದ್ದೆಲ್ಲ ಆಗ್ತಾಯಿದೆ. ಅದಕ್ಕೆ ಕಟ್ಟುನಿಟ್ಟಿನ ಲಾಸನ್ನು ತಂದು ಇದನ್ನು ಟ್ರೇಸ್ ಮಾಡುವಂಥದ್ದು, ಎಲ್ಲೋ ದೂರದಿಂದ ಕೂತ್ಕೊಂಡು ಇದನ್ನು ಮಾಡ್ತಾರೆ. ಪೊಲೀಸರು ಇದರ ಬಗ್ಗೆ ಕರೆಕ್ಟಾಗಿ ಟ್ರೇಸ್ ಮಾಡಿದೆ. ಒಂದು ಮೊಬೈಲ್ ಫೋನ, ಒಂದು ಸಿಮ್ ಕಾರ್ಡ್ ಏನೋ ಇದ್ದೇ ಇರ್ತದೆ, ಯಾರ ಹೆಸರಿಗೆ ಅದು ರಿಜಿಸ್ಟರ್ ಆಗಲಿ ಅದನ್ನು ಟ್ರೇಸ್ ಮಾಡುವಂಥದ್ದು ಅಥವಾ ಲೊಕೇಶನನ್ನು ಲೊಕೇಟ್ ಮಾಡುವಂಥದ್ದು, ಈ ರೀತಿಯ ವ್ಯವಸ್ಥೆಗಳಿಗೆ ಸ್ವಲ್ಪ ದೊಡ್ಡದಾದ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಾಗಿದೆ. ಒಂದು ಆ ರೀತಿ ಮಾಡ್ಬೋದಾ? ಯಾಕಂದರೆ ಸರ್ಕಾರ ಅದು ಅನಧಿಕೃತ ಅಂತ ಹೇಳ್ತಾರೆ, ಒಂದು ಕಡೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ಇವೆಲ್ಲ ಬಿಟ್ಟು ಕೂಡ ಸರ್ಕಾರ ಅದು ಕಂಟ್ರೋಲ್ ಮಾಡ್ಬೋದಲ್ವಾ? ಸರ್ಕಾರಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಅಟ್ಲೀಸ್ಟ್ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ, ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ.